ನಮಸ್ಕಾರ ವೀಕ್ಷಕರೇ, ನೀವು ಮೇಷರಾಶಿಯವರಾಗಿದ್ದರೆ ನಿಮಗೋಸ್ಕರ ಒಂದು ವಿಶೇಷವಾದಂತಹ ನಿಮ್ಮ ಸಮಸ್ಯೆಗೆ ಒಂದು ವಿಶೇಷವಾದ ಪರಿಹಾರ ತಗೊಂಡಿದ್ದೇನೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇಟ್ಕೊಳ್ಳಿ ಹಾಗೂ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮಗೆ ತುಂಬ ಅನುಕೂಲವಾಗಲಿದೆ ಈ ಒಂದು ಮುಂದೆ ಹೇಳುವಂಥ ವಿಡಿಯೋ. ಏನಪ್ಪ ಅಂದರೆ ಮೇಷರಾಶಿಯವರಿಗೆ ಈ ಶತ್ರುಗಳ ಬಾಧೆ ಪರಿಹಾರಕ್ಕೋಸ್ಕರ ಅಥವಾ ದೃಷ್ಟಿ ದೋಷ, ವಿಶೇಷವಾಗಿ ಶತ್ರುಗಳ ಬಾಧೆ ಪರಿಹಾರ, ನಿಮಗೊಂದಿಷ್ಟು ತೊಂದರೆ ಕೊಡ್ತಕ್ಕಂಥವ್ರು, ಗುರುಳೇ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಮೇಷರಾಶಿ, ನನಗೆ ಆಫೀಸಲ್ಲಿ ತುಂಬ ತೊಂದರೆ ಕೊಡ್ತಾರೆ, ಇಲ್ಲ ನಾನು ಯಾವುದೋ ಒಂದು ಅಂಗಡಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಂಗೆ ತುಂಬ ತೊಂದರೆ ಕೊಡ್ತಾರೆ, ಅಥವಾ ಮನೆಯಲ್ಲಿ ತುಂಬ ತೊಂದರೆ ಕೊಡ್ತಾರೆ, ಹೊರಗಡೆ ಎಲ್ಲ ನಂಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ತುಂಬ ಕಷ್ಟ ಕೊಡ್ತಾರೆ ಅಂತ ಬಹಳಷ್ಟು ಜನ ನೊಂದುಕೊಳ್ತೀರಿ ನೀವು. ನಿಮಗೊಂದು ಸಿಂಪಲ್ ಆದ, ಸುಲಭವಾದ, ಅತ್ಯಂತ ಪವರ್ಫುಲ್ ಆದಂಥ ಒಂದಿಷ್ಟು ಪರಿಹಾರಗಳನ್ನು ಹೇಳ್ತೇನೆ ಈ ವಿಡಿಯೋದಲ್ಲಿ. ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ, ಮರ್ತೋದ್ರೆ ಮತ್ತೆ ಪುನಃ ಈ ವಿಡಿಯೋ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದರಿಂದ ಬಹಳ ಪ್ರಮುಖವಾದಂಥ ವಿಡಿಯೋ. ನೀವು ಮೇಷರಾಶಿಯವರು ತುಳಸಿಯನ್ನು ಎಷ್ಟು ಜಾಸ್ತಿ ಬಳಸ್ತಿರೋ ಅಷ್ಟು ಉತ್ತಮ ನಿಮಗೆ. ಏನು, ತುಂಬ ಸಿಂಪಲ್. ನೀವು ಯಾವ ತುಳಸಿಯನ್ನು ಬಳಸಬೇಕು ಅಂತಂದರೆ ಕೃಷ್ಣ ತುಳಸಿ ಅಂತ, ಸ್ವಲ್ಪ ಕಪ್ಪಾಗಿರ್ತಕ್ಕಂಥ ತುಳಸಿ ಬರ್ತದೆ, ಕೃಷ್ಣ ತುಳಸಿ ಅಂತ ಹೇಳ್ತಾರೆ. ಆ ಕೃಷ್ಣ ತುಳಸಿಯನ್ನು ನೀವೊಂದಿಷ್ಟು ನೀವೇ ಕಿತ್ತರೂ ಪರವಾಗಿಲ್ಲ, ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ರು, ಖರೀದಿ ಮಾಡಿದ್ರು ಪರವಾಗಿಲ್ಲ, ಅದನ್ನು ತಗೊಂಡು ಬುಧವಾರದ ದಿವಸ ಅಲ್ಲಿ ಸ್ವಾಮಿಗೆ ಯಾವುದು ವಿಷ್ಣು ಸಂಬಂಧಿತ ದೇಗುಲಗಳು ಯಾವುದೇ ಆಗಿರಬಹುದು, ನೀವು ರಾಮರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ವೆಂಕಟೇಶ್ವರ, ರಂಗನಾಥ, ನರಸಿಂಹ, ಯಾವ್ದಾದ್ರು ಆ ದೇವಸ್ಥಾನಗಳು, ನರಸಿಂಹ ಆದರೂ ತುಂಬ ಒಳ್ಳೆಯದು, ತುಂಬ ಪವರ್ಫುಲ್. ಹೋಗಿ ಅಲ್ಲಿ ಬುಧವಾರದಂದು ಕೃಷ್ಣ ತುಳಸಿಯಲ್ಲಿ ಸ್ವಲ್ಪ ಕಪ್ಪಿರ್ತದೆ, ಆ ತುಳಸಿಯಲ್ಲಿ ನೀವು ಸ್ವಾಮಿಗೆ ಅರ್ಚನೆ ಮಾಡಿಸಿ 1-2 ಎಸಳಷ್ಟು ತುಳಸಿಯನ್ನು ನೀವು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ಯಾವತ್ತೂ ನಿಮಗೆ ಇವತ್ತಿನ ದಿವಸ ನಂಗೆ ತುಂಬ ಶತ್ರುಬಾಧೆ, ಇವತ್ತು ಆಫೀಸ್ಗೆ ಹೋದಾಗ ತುಂಬ ಸಮಸ್ಯೆ ಆಗ್ಬಿಡ್ಬಹುದು, ಇವತ್ತು ನೀನು ಅಂಗಡಿಗೆ ಹೋದ ತಕ್ಷಣ ತುಂಬ ಸಮಸ್ಯೆ ಆಗ್ಬಿಡ್ಬೋದು, ಇವತ್ತು ನಾನು ಹೊರಗಡೆ ಹೋದರೆ ಸಾಕು ತುಂಬ ಸಮಸ್ಯೆ ಆಗ್ಬೋದು, ಇವತ್ತು ನನ್ನ ಮನೆಗೆ ಹೋದ್ರೆ ತೊಂದರೆ ಆಗ್ಬೋದು, ಅಥವಾ ಇವತ್ತು ಕೆಲವರು ಆತಂಕ ಇರುತ್ತೆ, ಶತ್ರುಬಾಧೆಗಳ ಆತಂಕ ಇರುತ್ತೆ. ಯಾವತ್ತು ಶತ್ರುಬಾಧೆಗಳ ಆತಂಕ ಇರುತ್ತೋ ನಿಮಗೆ ಅವತ್ತಿನ ದಿವಸ ಆ ತುಳಸಿಯನ್ನು ನೀವು ಸ್ವಾಮಿಗೆ ಒಂದು ಅರ್ಚನೆ ಮಾಡಿಸಿ, ಆ ತುಳಸಿ ನಿಮ್ಮ ಜೇಬಲ್ಲೋ, ಪರ್ಸಲ್ಲೋ, ನಿಮ್ಮ ಕಿವಿಯಲ್ಲೋ, ನಿಮ್ಮ ತಲೆ ಮೇಲೋ ಆ 2 ದಳದ ತುಳಸಿಯನ್ನು ಇಟ್ಕೊಂಡ್ರೆ ಸಾಕು. ನಿಮಗೆ ಶತ್ರುಗಳ ಬಾಧೆ ಆ ತುಳಸಿ ಒಣಗು ಹೋಗುವ ತನಕ ನಿಮ್ಮ ಜೇಬಲ್ಲೋ ನಿಮ್ಮ ಶರೀರದ ಮೇಲೆ ಅದು ಫುಲ್ ಒಣಗೋಗೋ ತನಕನೂ ನಿಮಗೆ ಅದು ಕಾಪಾಡುತ್ತೆ. ಸೊ ಅದರಿಂದ ತಾತ್ಕಾಲಿಕ ರಿಲೀಫ್ ನಿಮಗೆ ಬೇಕು ಅಂದರೆ ಇದು ಅದ್ಭುತವಾದಂತಹ ಪರಿಹಾರ ಖಂಡಿತವಾಗಿ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಯಾವತ್ತೇ ಆಗಲಿ ನಿಮಗೆ ಈ ಥರ ಸಡನ್ನಾಗಿ ಶತ್ರುಗಳ ಬಾಧೆ ಇತ್ಯಾದಿಗಳು ಅಂತ ಅನಿಸಿದಾಗ 1 ಟೀ ಸ್ಪೂನಷ್ಟು ಅಥವಾ 1 ಮುಷ್ಟಿಯಷ್ಟು ಹೆಸರು ಕಾಳು 1 ಮುಷ್ಟಿಯಷ್ಟು ಹಿಡ್ಕೊಂಡು ಅದನ್ನು ನೀವೊಂದು 6 ಬಾರಿ ನಿವಾಳಿಸ್ಕೊಂಡು ಏನು ಈಶಾನ್ಯ ದೇವಮೂಲೆ ಅಂತೀವಲ್ಲ, ದೇವಮೂಲೆ ಕಡೆ ಮುಖ ಮಾಡಿ ಅದನ್ನು ಚೆಲ್ಲಿದ್ರು ಬಿಸಾಕಿದ್ರು ಸಾಕು, 1 ಮುಷ್ಟಿಯಷ್ಟು ಅಷ್ಟೇ ಆಯ್ತಲ್ವಾ. ಆಗಲೂ ಸಹ ತಾತ್ಕಾಲಿಕ ಪರಿಹಾರ ನಾನು ಹೇಳ್ತಾ ಇರೋದು. ರಪ್ ಅಂತ ಏನು ಸಮಸ್ಯೆ ಮುಂದೆ ಬಂದಿದೆ, ನಿಮ್ಗೆ ಭಯ ಆಗ್ತಾ ಇರತ್ತೆ, ಇಲ್ಲಿ ಏನೋ ಸಮಸ್ಯೆ ಆಗ್ಬೋದು, ಶತ್ರುಗಳು ನಮ್ಗೆ ತೊಂದರೆ ಕೊಡ್ಬೋದು ಅಂತ ಅನ್ಸುತ್ತೆ, ಆ ಹೆಸರು ಕಾಳು ಸಹ ನೀವು ರೆಡಿ ಮಾಡೋ ಒಂದಿಷ್ಟು ಟೀ ಸ್ಪೂನ್ ಅಷ್ಟು ರೆಡಿ ಮಾಡೋ ಒಂದು ಚಿಕ್ಕ ಕವರ್ಲಿ ಇಟ್ಕೊಂಡ್ರು ಪರವಾಗಿಲ್ಲ, ನಿಮ್ಗೆ ಯಾವ ಬೇಕೋ ಅದನ್ನು ತಗೊಂಡು ಹಿಂಗೆ ನಿವಾಳಿಸ್ಬಿಟ್ಟು ಹಿಂಗೆ ಹಾಕ್ಬಿಟ್ರು ಪರವಾಗಿಲ್ಲ, ನಿಮ್ಗದು ಶತ್ರುಬಾಧೆಗಳನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಇನ್ನು ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದಂಥ ಒಂದು ಸುದರ್ಶನ ಮಹಾಮಂತ್ರವನ್ನು ಹೇಳ್ತೇನೆ, ರಕ್ಷಾ ಸುದರ್ಶನ. ಆ ಮಂತ್ರವನ್ನು ರಿಪೀಟೆಡ್ ಆಗಿ ದಯವಿಟ್ಟು ಹೇಳ್ತೇನೆ, ಪ್ರತಿ ದಿವಸ ರಿಪೀಟೆಡ್ ಆಗಿ ಕೇಳಿ, ಪ್ರತಿ ಬಾರಿ ಮತ್ತೆ ಪುನಃ ಕೇಳ್ತಾ ಇರಿ. ಆ ಸುದರ್ಶನ ಮಂತ್ರ ನಿಮಗೆ ಮಾಲಾ ಮಂತ್ರ ಅಂತ ಕರಿತೀವಿ, ಅದ್ಭುತವಾದ ರಕ್ಷಣೆ ಕೊಡುತ್ತೆ. ಯಾವುದೇ ರೀತಿಯಾದಂತಹ ಮಾಟ ಮಂತ್ರ ದೃಷ್ಟಿ ದೋಷಗಳಿಂದ ನಿಮ್ಮನ್ನು ಕಾಪಾಡುತ್ತೆ. ವೀಕ್ಷಕರೇ, 8 ದಿಕ್ಕುಗಳಿರ್ತಕ್ಕಂಥದ್ದು, ಅಷ್ಟದಿಗ್ಬಂಧನ, 8 ದಿಕ್ಕುಗಳಿಂದಲೂ ಸಹ ನಮ್ಮನ್ನು ದಿಗ್ಬಂಧನ ಕಾಪಾಡ್ತಕ್ಕಂಥ ರಕ್ಷಾ ಕವಚ ಬಹಳ ಮುಖ್ಯವಾಗಿರ್ತದೆ. ಸುದರ್ಶನ ಮಹಾವಿಷ್ಣು ಅದರಲ್ಲಿ ಅದ್ಭುತವಾದಂತಹ ಪರಿಹಾರ ಕೊಡ್ತಕ್ಕಂಥದ್ದು ಸುದರ್ಶನ ಹೋಮ ಅಥವಾ ಸುದರ್ಶನ ಮಂತ್ರ. ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಆ ಸುದರ್ಶನ ಮಂತ್ರವನ್ನು ಹೇಳ್ತೇನೆ, ಪ್ರತಿದಿನ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ, ಅದನ್ನು ಗೊತ್ತಾಯ್ತಲ್ವಾ, ತುಂಬ ಸಿಂಪಲ್ ಅದು. ಆ ಮಂತ್ರವನ್ನು ಕೇಳಿಸ್ಕೊ. ನಾವು ಮೇ 8ನೇ ತಾರೀಕು ಅಮಾವಾಸ್ಯೆ ಪರ್ವಕಾಲದಂದೇ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ಶತ್ರು ನಿಗ್ರಹ ವಾರಾಹಿ ಹೋಮ ಹಾಗೂ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡಿ ನಿಮಗೊಂದು ವಿಶೇಷವಾದ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ಉಂಗುರವನ್ನು ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ 8 ದಿಕ್ಕುಗಳಿಗೂ ಸಹ ವಿಶೇಷವಾದ 8 ರಕ್ಷಾ ಚಿಹ್ನೆಗಳು ನಿಮ್ಗೆ ಕಾಣ್ಬೋದು ಇದರಲ್ಲಿ, ಆಯ್ತಲ್ವಾ. ಆ 8 ದಿಕ್ಕುಗಳಿಂದ ಬರತಕ್ಕಂಥ ನಿಮ್ಮ ಸಮಸ್ಯೆಗಳನ್ನು ಕಾಪಾಡ್ತಕ್ಕಂಥದ್ದು.
ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ಕಣ್ಣು ಸರಿ ಇರಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ದೃಷ್ಟಿ ಆಗುತ್ತೆ. ಕೆಲವರು ಬಾಯಿ ಸರಿ ಇರಲ್ಲ, ನಿಮ್ಮ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದಿರ್ತಾರೆ, ನಿಮ್ಗೆ ದೃಷ್ಟಿ ಆಗುತ್ತೆ. ಕೆಲವರು ಮನಸ್ಸು ಸರಿ ಇರಲ್ಲ, ಒಳಗೊಳಗೆ ನಿಮ್ಮ ಬಗ್ಗೆ ಹೊಟ್ಟೆ ಹೊರ್ಕೊಳ್ತಾ ಇರ್ತಾರೆ, ನಿಮ್ಗೆ ಸಮಸ್ಯೆ ಆಗುತ್ತೆ. ಇನ್ನು ಕೆಲವರು ಎಂಥದ್ದು ಕೈ ಸರಿಲ್ಲ ಅನ್ಬೋದು, ಅಂದರೆ ನಿಮ್ಮ ಮೇಲೆ ಏನೋ ಒಂದು ಮಾಟ ಹಾಕ್ಸ್ತಾ ಇರ್ತಾರೆ, ಏನೋ ಒಂದು ಮಠ ಮಾಡ್ಕೊಂಬರೋದು, ಒಂದು ಅರ್ಶಿನ ಆಡೋದು, ಒಂದು ಕುಂಕುಮ ಇಟ್ಬಿಡೋದು, ಏನೋ ಒಂದು ಬೂದಿ ತೊಗೊಂಬಂದಾಗ ಏನೋ ಒಂದು ನಿಮ್ಮ ಮೇಲೆ ಏನೋ ಒಂದು ಪ್ರಯೋಗ ಮಾಡ್ತಾ ಇರೋದು, ಲಿಂಬೆಹಣ್ಣು ಏನೋ ಒಂದು ಪ್ರಯೋಗ ಮಾಡ್ತಾ ಇರೋದು. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವಿಶೇಷವಾದಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರ ಏನಿದೆಯಲ್ಲ, ಇದು ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ ಹಾಗೂ ಶತ್ರು ನಿಗ್ರಹ ವಾರಾಗಿ ಹೋಮ, ಈ ಎರಡೂ ಹೋಮಗಳಲ್ಲಿ ಅದ್ಭುತವಾದಂತಹ ರಕ್ಷಣೆ ನಿಮಗೆ ಅಭಿಮಂತ್ರಿತವಾಗಿರ್ತದೆ. ಇದು ಅಷ್ಟೇ ಅಲ್ಲ, ಇನ್ನೂ ಇದೆ. ಬಹಳಷ್ಟು ಜನಕ್ಕೆ ಈ ದೃಷ್ಟಿಯಿಂದಾಗಿ ಅಥವಾ ಶತ್ರುಗಳಿಂದಾಗಿ ಮದುವೆ ಫಿಕ್ಸ್ ಆಗಿರೋರಿಗೆ ಮದುವೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಯಾರೋ ಬಂದು ಆ ಮದುವೆನ ಕ್ಯಾನ್ಸಲ್ ಮಾಡಿಸಾಕ್ತಾ ಇರ್ತಾರೆ. ಅಥವಾ ಕೆಲವ್ರಿಗೆ ಮದುವೆ ಆಗಿರ್ತದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಯಾರೋ ತಂದು ಇಡ್ತಾ ಇರ್ತಾರೆ ಜಗಳ. ಇಲ್ಲೇನಾಗುತ್ತೆ, ಕಾಂಬಿನೇಷನ್ ಆಫ್ ಹವನ್ಸ್, ಕಾಂಬಿನೇಷನ್ ಆಫ್ ಪೂಜಾ, ಏನು ಸ್ವಯಂವರ ಪಾರ್ವತಿ ಹೋಮ ಸಹಿತವಾಗಿ ಶತ್ರು ನಿಗ್ರಹವಾರಾಗಿ ಹೋಮ, ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ಈ ಕಾಂಬಿನೇಷನ್ ಹೋಮಗಳಿದೆಯಲ್ಲ, ಹಾಗೂ ನಿಮ್ಮ ಸಪ್ತಮಾಧಿಪತಿಯಾದಂತಹ ಶುಕ್ರನಿಗೂ ಶಾಂತಿ ಮಾಡ್ತಕ್ಕಂಥದ್ದು, ಅದರಲ್ಲ ಎನರ್ಜೈಸ್ ಆಗ್ತಕ್ಕಂಥದ್ದು ಇದೊಂದು ಉಂಗುರ ಆಗಿರುತ್ತೆ. ಆದ್ದರಿಂದ ಈ ವಿವಾಹ ಸಂಬಂಧಿತವಾಗಿ ಶತ್ರುಗಳಿಂದಾಗಿ ವಿವಾಹ ದಾಂಪತ್ಯದಲ್ಲಿ ಸಮಸ್ಯೆಗಳಿಂದ ಏನೋ ಚಿಂತೆ ಮಾಡ್ತಾ ಇರತಕ್ಕಂಥವ್ರಿಗೆಲ್ಲ ಅದ್ಭುತವಾದ ಪರಿಹಾರವಾಗ್ತದೆ. ಈ ಒಂದು ವಿಶೇಷವಾದಂತಹ ಉಂಗುರವನ್ನು ಪ್ರತಿಯೊಬ್ಬ ಮೇಷರಾಶಿಯವರು ಸಹ ಧಾರಣೆಯನ್ನು ಉಂಗುರದ ಬೆರಳಿಗಾಗಲಿ ಮಧ್ಯದ ಬೆರಳಿಗಾಗಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಈ ಮೂರು ಬೆರಳುಗಳಲ್ಲಿ ಯಾವ ಬೆರಳಿಗೆ ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು. ಇದು ನಿಮಗೆ ಖಂಡಿತವಾಗಿ ಅದ್ಭುತವಾದಂತಹ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ನೋಡಿ, ಈ ಒಂದು ಉಂಗುರವನ್ನು ನೀವು ಪ್ರತಿಯೊಬ್ಬ ಮೇಷರಾಶಿಯವರಿಗೂ ಕೊಡ್ತಾ ಇದ್ದಾವೆ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡ್ರೆ 8ನೇ ತಾರೀಕು ಅಮಾವಾಸ್ಯೆ ಬೆಳಗ್ಗೆ 6 ಗಂಟೆಗೆ ಲೈವಲ್ಲಿ ನಾನೇ ನಿಮ್ಮ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ತೀರಾ. ಎಲ್ಲ ಹೋಮಗಳು 10 ಗಂಟೆಯಿಂದ ಶುರುವಾಗ್ತದೆ, 10:30ಯಿಂದ ಶುರುವಾಗ್ತದೆ. ಏನೇನು ಹೋಮಗಳು? ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಶತ್ರು ನಿಗ್ರಹವಾರಾಹಿ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು. ಈ ಎಲ್ಲ ಹೋಮಗಳಲ್ಲಿ ಈ ಒಂದು ವಿಶೇಷವಾದ ಉಂಗುರವನ್ನಿಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಆದ್ದರಿಂದ ಯಾವುದೇ ರೀತಿಯಾದ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇಂಥದ್ದೇನೇ ಇದ್ದರೂ ಸಹ ಮೇಷರಾಶಿಯವರು ಸಿಂಪಲ್ಲಾಗಿ ನಾನು ಸ್ಟಾರ್ಟಿಂಗ್ ಹೇಳಿದಂತಹ ಆ ತುಳಸಿ ಪರಿಹಾರವನ್ನಾಗಲಿ, ಹೆಸರು ಕಾಳಿನ ಪರಿಹಾರವನ್ನಾಗಲಿ, ಈ ವಿಡಿಯೋ ಎಂಡಲ್ಲಿ ನಾನು ಇವಾಗ ಹೇಳ್ತಕ್ಕಂಥ ವಿಶೇಷವಾದ ಮಹಾ ಸುದರ್ಶನ ಹೋಮದ ಮಂತ್ರ ಪರಿಹಾರವನ್ನಾಗಲಿ, ಅಥವಾ ಈಗ ನಾನು ಸಂಕಲ್ಪ ಸೇವೆ ಹೇಳ್ತಾ ಇದ್ದೀನಲ್ಲ, ಈ ಹೋಮಕ್ಕೆ ಹೆಸರನ್ನು ಕೊಟ್ಟುಕೊಂಡು ಸಂಕಲ್ಪದಲ್ಲಿ ಹೆಸರನ್ನು ಕೊಟ್ಟುಕೊಂಡ ಈ ಉಂಗುರವನ್ನು, ವಿಶೇಷವಾದ ಈ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಒಂದು ವಿಶೇಷವಾದ ಉಂಗುರವನ್ನು ಧಾರಣೆ ಮಾಡಿ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಡೈಲಿ ಹಣೆಯಲ್ಲಿ ಇಟ್ಕೊಂಡು ಹೋಗೋದು. ಸೊ ನೆಮ್ಮದಿಯಾಗಿ ಆಫೀಸ್ಗೆ ಹೋಗ್ಬೋದು, ನೆಮ್ಮದಿಯಾಗಿ ನಿಮ್ಮ ಬಿಸ್ನೆಸ್ ಏನು ಅಂಗಡಿಗೆ ಹೋಗ್ಬೋದು, ಆಫೀಸ್ಗೆ ಹೋಗ್ಬೋದು, ಅಥವಾ ನಿಮ್ಮ ಮನೇಲಿ ನೆಮ್ಮದಿಯಾಗಿರ್ಬೋದು. ರಾತ್ರಿ ಮಲ್ಕೊಂಡ್ರೆ ಕೆಟ್ಟ ಕನಸು ಬೀಳುತ್ತೆ, ಹೆದರಿಕೆ ಆಗುತ್ತೆ, ಅದರಿಂದ ಪರಿಹಾರ. ಯಾರ್ಯಾರೋ ಕೆಲವಿಷ್ಟು ಜನರು ನಮ್ಗೆ ಇಷ್ಟ ಇಲ್ದೋದ್ರೂ ನೀವು ಅವ್ರ ಮುಖ ನೋಡಬೇಕಾಗತ್ತೆ, ಅವ್ರ ಜೊತೆ ಓಡಾಡಬೇಕಾಗತ್ತೆ, ಅವ್ರನ್ನ ಎದುರಿಸ್ಬೇಕಾಗತ್ತೆ ಪ್ರತಿ ದಿವಸ. ನಿಮಗೆ ಗೊತ್ತು ಅವ್ರು ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅಂತ, ಅವರಿಂದ ಒಂದು ರಕ್ಷಣೆ. ಎಲ್ಲ ರೀತಿಯಲ್ಲಿ ನಿಮಗೊಂದು ರಕ್ಷಾ ಕವಚದ ಒಂದು ಪ್ಯಾಕೇಜ್ ಥರ ಆಗುತ್ತೆ. ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಿವರಗಳು ವಾಟ್ಸಪ್ ಮಾಡಿಕೊಂಡ್ರೆ ಖಂಡಿತವಾಗಿ ಈಸಿ ಆಗುತ್ತೆ. ಸೊ ಯಾವುದು ಅನುಕೂಲವಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಕೊಳ್ಳಿ, ಇನ್ನೂ ಅದ್ಭುತವಾದ ಪರಿಹಾರ ಅದು. ಸೊ ಇವಾಗ ಬನ್ನಿ ಒಂದು ವಿಶೇಷವಾದ ಸುದರ್ಶನ ಮಂತ್ರವನ್ನು ಕೇಳೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸ್ವಾಹಾ.